ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಕಳಸಕ್ಕೆ ಸಿಂಪಲ್ ಆಗಿ ಸೀರೆ ಉಡಿಸುವಂತಹ ವಿಧಾನವನ್ನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಉಡಿಸೋದು ಹೇಗೆ ಅಂತ ನೋಡೋಣ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮೊದಲಿಗೆ ನಾನಿಲ್ಲಿ ಸೀರೆನ ಕಂಪ್ಲೀಟ್ ಆಗಿ ಓಪನ್ ಮಾಡ್ಕೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೀರೆನ ಕರೆಕ್ಟ್ ಆಗಿ ಮಧ್ಯಕ್ಕೆ ಈಕ್ವೆಲ್ ಆಗಿ ನಾವು ಫೋಲ್ಡ್ ಮಾಡಿಕೊಂಡು ಅಲ್ಲಲ್ಲಿ ಗುಂಡ್ಪಿನ್ಗಳನ್ನ ಹಾಕೋಬೇಕು. ಈ ಸೀರೆ ಅಂಚಿದೆಯಲ್ಲ, ಬಲಭಾಗದಲ್ಲಿ ಕಾಣಿಸ್ತಿದೆಯಲ್ಲ, ಈ ಅಂಚಿಗೆ ಒಂದು 5 ರಿಂದ 6 ಕಡೆ ನಾನು ಇಲ್ಲಿ ಗುಂಡ್ಪಿನ್ಗಳನ್ನ ಹಾಕೊಂಡಿದ್ದೀನಿ. ಅಥವಾ ಲೆಫ್ಟ್ ಸೈಡ್ ಅಲ್ಲಿ ನೀವು ಈ ತರ ಗುಂಡ್ಪಿನ್ ಹಾಕೊಂಡಾದ್ಮೇಲೆ ಈ ಕಡೆ ಸ್ವಲ್ಪ ಐರನ್ ಮಾಡ್ಕೊಂಡ್ರು ಕೂಡ ನೀಟಾಗಿ ನಾವು ಈ ತರ ನೆರಿಗೆಗಳನ್ನ ಮಾಡ್ಕೋಬಹುದು. ಹಾಗೇನೆ ಫ್ರೆಂಡ್ಸ್, ನಾನಿಲ್ಲಿ ಬ್ಲೌಸ್ ಪೀಸನ್ನ ಕಟ್ ಮಾಡಿಲ್ಲ. ಸೀರೆನಲ್ಲಿ ಬ್ಲೌಸ್ ಪೀಸನ್ನು ಕೂಡ ಸೇರಿಸಿ ನಾನಿಲ್ಲಿ ನೆರಿಗೆನ ಮಾಡ್ತಾ ಇದ್ದೀನಿ. ಈ ತರ ಒಂದು 5 ರಿಂದ 6 ನೆರಿಗೆಗಳಾದ ತಕ್ಷಣ ಅಲ್ಲಲ್ಲೇನೆ ನೀವು ಈ ತರ ಕರೆಕ್ಟ್ ಆಗಿ ಎರಡೂ ಸೈಡಿನ ನೆರಿಗೆಗಳನ್ನು ಕೂಡ ಜೋಡಿಸ್ಕೊಂಡು ನೀವು ಕ್ಲಿಪ್ಗಳನ್ನ ಹಾಕೋಬೇಕಾಗುತ್ತೆ. ಸ್ವಲ್ಪನೂ ಕೂಡ ಏರುಪೇರು ಬರಬಾರ್ದು. ಆ ತರ ನಾವು ಎರಡೂ ಸೈಡಿನ ನೆರಿಗೆಗಳನ್ನು ಕೂಡ ಹಿಡಿದು ಅಲ್ಲಲ್ಲಿ ಕ್ಲಿಪ್ಗಳನ್ನ ಹಾಕೊಳ್ತಾ ನೆರಿಗೆನ ಕಂಟಿನ್ಯೂ ಮಾಡಬೇಕಾಗುತ್ತೆ. ನಾವು ನೆರಿಗೆನ ನೀಟಾಗಿ ಕರೆಕ್ಟ್ ಆಗಿ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಲಕ್ಷ್ಮಿಗೆ ಸೀರೆನ ಉಡಿಸ್ದಂಗೆನೆ. ಇಲ್ಲಾಂದ್ರೆ ನೆರಿಗೆಗಳು ಏರುಪೇರು ಬಂತು ಅಂತ ಹೇಳಿದ್ರೆ ನಾವು ಪುನಃ ಮಾಡ್ಬೇಕಾಗುತ್ತೆ. ನೋಡಿ, ಆದಷ್ಟು ಕೂಡ ನೆರಿಗೆಗಳನ್ನ ಮಾಡ್ಕೊಳ್ಳುವಾಗ ಒಂದು 5 ರಿಂದ 6 ನೆರಿಗೆಗಳಾದ ತಕ್ಷಣನೇ ಕರೆಕ್ಟ್ ಆಗಿ ಜೋಡಿಸ್ಕೊಬಿಟ್ಟು ಎರಡೂ ಸೈಡ್ಗೂ ಕೂಡ, ಅಂದ್ರೆ ರೈಟ್ ಟು ಲೆಫ್ಟ್ ಎರಡು ಕಡೆನೂ ಕೂಡ ಬಾರ್ಡರ್ ಒಂದೇ ಸಮ ಬರಬೇಕು. ಆ ತರ ನಾವು ಕ್ಲಿಪ್ಗಳನ್ನ ಹಾಕೋಬೇಕಾಗುತ್ತೆ. ನಾವಿಲ್ಲಿ ನೆರಿಗೆಗಳನ್ನ ಮಾಡ್ಕೊಳ್ಳುವಾಗ್ಲೇನೆ ಎರಡೂ ಸೈಡಿನ ನೆರಿಗೆಗಳು ಕೂಡ ಈಕ್ವೆಲ್ ಆಗಿ ಬರೋ ತರ ಮಾಡ್ಕೋಬೇಕು. ಇಲ್ಲಾಂದ್ರೆ ಕಳಸಕ್ಕೆ ನಾವು ಸೀರೆನ ಉಡಿಸಿದಾಗ ನೆರಿಗೆಗಳು ಏರುಪೇರಾದ್ರೆ ಚೆನ್ನಾಗಿ ಕಾಣಿಸಲ್ಲ. ನೋಡಿ, ಇವಾಗ ಎರಡೂ ಸೈಡಿನ ನೆರಿಗೆಗಳನ್ನು ಕೂಡ ಕರೆಕ್ಟ್ ಆಗಿ ಬಾರ್ಡರ್ ಎಲ್ಲ ಜೋಡಿಸ್ಕೊಂಡು ನಾನಿಲ್ಲಿ ಒಂದು 6 ಕ್ಲಿಪ್ ನ ಹಾಕೊಂಡು ನಾನಿಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸೆರ್ಗುಗೆ ಅಂತ ಹೇಳ್ಬಿಟ್ಟು ಒಂದು ಮಾರಾಗುವಷ್ಟು ಸೆರ್ಗುನ ಬಿಟ್ಕೊಂಡಿದ್ದೀನಿ. ಇವಾಗ ಸೆರ್ಗುನು ಕೂಡ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ನೆರಿಗೆಗಳು ಬರುತ್ತೆ ಅಷ್ಟೇನೆ. ಇಲ್ಲಿ ನಾವು ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಸೀರೆನ ಒಂದು 3 ನೆರಿಗೆಗಳು ಬರುತ್ತೆ. ಅಲ್ಲಲ್ಲಿ ನಾನಿಲ್ಲಿ ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. 3 ಕಡೆನೂ ಕೂಡ 3 ರಿಂದ 4 ಕಡೆ ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಇದನ್ನ ನಾವು ನೆರಿಗೆಗಳನ್ನ ಜೋಡಿಸ್ಕೋಬೇಕಾಗುತ್ತೆ. ಸೆರ್ಗುನ ಮಾಡುವಾಗ್ಲೂ ಅಷ್ಟೇನೆ ಕರೆಕ್ಟ್ ಆಗಿ ಈಕ್ವೆಲ್ ಆಗಿ ಬಂದಿರಬೇಕು. ಆ ರೀತಿನಲ್ಲಿ ನಾವು ಸೆರ್ಗುನ ರೆಡಿ ಮಾಡ್ಕೋಬೇಕಾಗುತ್ತೆ. ಸೆರ್ಗು ಕೂಡ ಇವಾಗ ರೆಡಿ ಆಗಿದೆ. ನಾನು ಇಲ್ಲಿ ಒಂದು 3 ರಿಂದ 4 ಸೇಫ್ಟಿ ಪಿನ್ ನ ಹಾಕೊಂಡು ಸೆರ್ಗುನು ಕೂಡ ಮಾಡ್ಕೊಂಡಿದ್ದೀನಿ. ಈ ಕಡೆ ನೆರಿಗೆ ಕೂಡ ರೆಡಿ ಇದೆ. ಇವಾಗ ಉಡ್ಸೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 2 ಪೀಠಗಳನ್ನ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹೈಟ್ ಬರಲಿ ಅಂತ ಹೇಳ್ಬಿಟ್ಟು 2 ಪೀಠಗಳನ್ನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಹೈಟ್ ಆಗಿರುವಂತಹ ಒಂದು ಪೀಠ ಇದ್ರೆ ಅದನ್ನು ಕೂಡ ಇಟ್ಕೋಬಹುದು. ನೆಕ್ಸ್ಟ್ ನಾನಿಲ್ಲಿ ಮಾಡ್ಕೊಂಡಿರುವಂತಹ ನೆರಿಗೆಗಳನ್ನ ಆ ಒಂದು ಬಾಕ್ಸ್ ಒಳಗಡೆ ಹಾಕೊಂಡಿದ್ದೀನಿ. ಬಾಕ್ಸ್ ಅಲ್ಲಿ ಒಂದು ಅರ್ಧ ಭಾಗದಷ್ಟು ಅಕ್ಕಿನ ಮಾತ್ರ ತುಂಬಿಕೊಂಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಬೇಕಲ್ಲ, ಹಾಗಾಗಿ ಒಂದು ಅರ್ಧ ಬಾಕ್ಸ್ ಆಗುವಷ್ಟು ಅಕ್ಕಿನ ಮಾತ್ರ ತುಂಬಿಕೊಂಡು ಈ ತರ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ಒಂದು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ತಾ ಇದೀವಿ ಅದರ ಒಂದು ಕ್ಲಿಪ್ ಅನ್ನ ತೆಗೆದು ಈ ತರ ಎಡಗೈನಲ್ಲಿ ನೆರಿಗೆಗಳನ್ನ ಹಿಡ್ಕೊಂಡು ಬಲಗೈನಲ್ಲಿ ಈ ತರ ನೆರಿಗೆಗಳನ್ನ ನಿಧಾನವಾಗಿ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಯಾವ ಒಂದು ಲೆಂತ್ಗೆ ನಮ್ಗೆ ನೆರಿಗೆಗಳು ಕೂರ್ಬೇಕು ಆ ಒಂದು ಲೆಂತ್ಗೆ ಅಡ್ಜಸ್ಟ್ ಮಾಡಿಕೊಂಡು ಪೀಠದ ಸುತ್ತಲೂ ಕೂಡ ನಾವು ನೆರಿಗೆಗಳನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಹಾಗೇನೆ ಫ್ರೆಂಡ್ಸ್, ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ ಹಲವಾರು ರೀತಿಯ ಲಕ್ಷ್ಮಿ ಕಳಸಕ್ಕೆ ಸೀರೆ ಉಡಿಸಿರುವಂತಹ ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಪೇಜ್ಗೆ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೋಡಿ, ಇವಾಗ ಇದಿಷ್ಟು ಕೂಡ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿದಾದ್ಮೇಲೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೇನೆ ನೆರಿಗೆಗಳು ಒಂದೇ ಒಂದು ಕೂಡ ಸಿಂಕ್ ಆಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಹಾಗೇನೆ ಬಿಗಿನರ್ಸ್ ಆಗಿದ್ರಂತೂ ತುಂಬಾ ಈಸಿ ಆಗುತ್ತೆ ಈ ಒಂದು ವಿಧಾನ. ನೆಕ್ಸ್ಟ್ ನಾನಿಲ್ಲಿ ಆ ಒಂದು ಬಾಕ್ಸಿನ ಮೇಲ್ಭಾಗಕ್ಕೆ ಹೊಂದುವಂತಹ ಒಂದು ಪ್ಲೇಟ್ ಅನ್ನ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ನಾನಿವಾಗ ಬಿಂದಿಗೆನ ಇಡ್ತಾ ಇದ್ದೀನಿ. ಬಿಂದಿಗೆನಲ್ಲಿ ನೀವು ಅಕ್ಕಿನಾರು ತುಂಬಿಸ್ಕೋಬಹುದು ಅಥವಾ ನೀರನ್ನಾದ್ರೂ ಕೂಡ ತುಂಬಿಸ್ಕೋಬಹುದು. ಹಾಗೆಯೇ ಬಿಂದಿಗೆಯ ಕಂಠಕ್ಕೆ ಒಂದು ಗಟ್ಟಿಯಾಗಿರುವಂತಹ ಒಂದು ಸ್ಟಿಕ್ ಅನ್ನ ಕಟ್ಕೋಬೇಕಾಗುತ್ತೆ. ನಾನಿಲ್ಲಿ ಹಸಿ ನೂಲಿಂದ ಕಟ್ಕೊಂಡಿದ್ದೀನಿ. ಹಾಗೆಯೇ ಬಿಂದಿಗೆಯನ್ನ ಒಂದು ಬ್ಲೌಸ್ ಪೀಸ್ ಇಂದ ಕವರ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಆ ಒಂದು ಸ್ಟಿಕ್ಗೆ ನಾನಿಲ್ಲಿ ಲಕ್ಷ್ಮಿಯ ಕೈಗಳನ್ನ ಕಟ್ಕೊಳ್ತಾ ಇದ್ದೀನಿ. ಆದಷ್ಟು ಕೂಡ ಟೈಟ್ ಆಗಿ ನಾವು ಕಟ್ಕೋಬೇಕಾಗುತ್ತೆ.
ನೆಕ್ಸ್ಟ್ ನಾನಿಲ್ಲಿ ಸೆರ್ಗಿದೆಯಲ್ಲ, ಇದನ್ನ ನೀವು ಯಾವ ರೀತಿ ಬೇಕಾದ್ರೂ ಹಾಕೋಬಹುದು. ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ಲ, ಒಂದು 3 ವಿಧಾನದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಈ ಒಂದು ವಿಧಾನದಲ್ಲಾದ್ರೂ ಕೂಡ ನೀವು ಹಾಕೋಬಹುದು, ಅಥವಾ ನೆಕ್ಸ್ಟ್ ತೋರಿಸ್ತಿದ್ದೀನಲ್ಲ ಈ ತರ ಕೂಡ ಹಾಕೋಬಹುದು. ಈ ತರ ಹಾಕಿದ್ರು ಚೆನ್ನಾಗಿರುತ್ತೆ. ನೋಡಿ ಈ ತರ ಕವರ್ ಮಾಡಿದ್ರು ಆಗುತ್ತೆ. ಅಥವಾ ನಾನಿಲ್ಲಿ ಮಾಡ್ತಾ ಇರೋದು ವಿ ಶೇಪ್ ಅಲ್ಲಿ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಇದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಈ ತರ ಲಕ್ಷ್ಮಿಯ ಬಲಭಾಗದ ಭುಜದಿಂದ ತಗೊಂಡ್ಬಂದು ಎಡಭಾಗದ ಭುಜಕ್ಕೆ ಹಾಕಿ ಈ ತರ ಸ್ವಲ್ಪ ಟ್ವಿಸ್ಟ್ ಮಾಡಿ ನಾವು ಹಾಕೋಬೇಕಾಗುತ್ತೆ ವಿ ಶೇಪ್ ಅಲ್ಲಿ. ಹಾಗೇನೆ ನಾನಿಲ್ಲಿ ತೋರಿಸ್ತಿದ್ದೀನಲ್ಲ, ಇಲ್ಲಿಗೆ ಗುಂಡ್ಪಿನ್ ಅಥವಾ ಒಂದು ಸೇಫ್ಟಿ ಪಿನ್ ಅನ್ನ ಹಾಕೊಂಡು ನೀವು ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಿಂದಿಗೆಯ ಕಂಠಭಾಗದಲ್ಲಿ ನಿಮ್ಗೆ ಏನಾದ್ರೂ ಕ್ಲಾತ್ ಕಾಣಿಸ್ತಾ ಇದೆ ಅಂತ ಅನ್ಸಿದ್ರೆ ಎರಡೂ ಸೈಡಿನ ಅಂದ್ರೆ ಸೆರ್ಗಿನ ಎರಡೂ ಸೈಡಿನ ಕ್ಲಾತ್ ನ ತಗೊಂಡು ಈ ತರ ಅಲ್ಲಿಗೆ ಗುಂಡ್ಪಿನ್ ಅಥವಾ ಒಂದು ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಕವರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಲಕ್ಷ್ಮಿಯ ಒಂದು ಸೊಂಟಕ್ಕೆ ನಾನು ಇವಾಗ ಒಂದು ಹಸಿ ನೂಲನ್ನ ಗಟ್ಟಿಯಾಗಿ ಕಟ್ಕೊಳ್ತಾ ಇದ್ದೀನಿ. ಈ ತರ ಕಟ್ಕೊಳ್ಳೋದ್ರಿಂದ ಸೊಂಟ ಸಣ್ಣದಾಗಿ ಕಾಣಿಸುತ್ತೆ, ಡಾಬುನ ಹಾಕಿದಾಗ ತುಂಬಾ ನೀಟಾಗಿ ಕಾಣಿಸುತ್ತೆ. ನೋಡಿ ಇವಾಗ ಡಾಬು ಕೂಡ ಹಾಕಿದ್ದಾಗಿದೆ. ನೆಕ್ಸ್ಟ್ ಲಕ್ಷ್ಮಿಯ ಕಳಸಕ್ಕೆ ನಾನಿಲ್ಲಿ ಅಲಂಕಾರವನ್ನ ಮಾಡ್ಕೊಳ್ತಾ ಇದ್ದೀನಿ. ನಮ್ಮಲ್ಲಿ ಲಭ್ಯ ಇರತಕ್ಕಂತಹ ಅಲಂಕಾರಿಕ ವಸ್ತುಗಳಿಂದ ನಾವು ಲಕ್ಷ್ಮಿಯನ್ನ ಅಲಂಕರಿಸ್ಕೋಬಹುದು. ಇಷ್ಟು ಅಲಂಕರಿಸಿದ್ದಾದ್ಮೇಲೆ ನಾನಿಲ್ಲಿ ಲಕ್ಷ್ಮಿಗೆ ಜಡೆಯನ್ನ ಹಾಕ್ತಾ ಇದ್ದೇನೆ. ಹಬ್ಬದ ದಿನ ನೀವು ಲಕ್ಷ್ಮಿಗೆ ಫ್ರೆಶ್ ಆಗಿರುವಂತಹ ಹಾರ ಹೂಗಳಿಂದ ಅಲಂಕರಿಸಿ ಆರಾಧಿಸಬಹುದು. ಹಾಗೆಯೇ ಲಕ್ಷ್ಮಿಯ ಕಳಸಕ್ಕೆ ಮಾವಿನ ಎಲೆಗಳೇ ಶ್ರೇಷ್ಠ. ಒಂದು 5 ಮಾವಿನ ಎಲೆಗಳನ್ನ ಇಟ್ಟು ನೀವು ಅದ್ರ ಮೇಲೆ ತೆಂಗಿನಕಾಯಿನ ಇಡಬೇಕಾಗುತ್ತೆ. ನಾನಿಲ್ಲಿ ಹಾಗೇನೆ ತೆಂಗಿನಕಾಯಿನ ಇಟ್ಟು ಲಕ್ಷ್ಮಿಯ ಮುಖಸಿರಿಯನ್ನ ಕಟ್ಟಿದ್ದೀನಿ. ನೋಡಿ ಇವಾಗ ನಮ್ಮ ಮನೆಯ ವರಮಹಾಲಕ್ಷ್ಮಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಇವತ್ತಿನ ಈ ಒಂದು ಸಿಂಪಲ್ ಆಗಿ ಮಾಡಿರ್ತಕ್ಕಂತಹ ವರಮಹಾಲಕ್ಷ್ಮಿ ಅಲಂಕಾರ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ಹಾಗೇನೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.